ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲಿ ರಾಜಕಾರಣಿಯಾಗಿ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂತ ಒಬ್ಬ ಕಾರ್ಯಕರ್ತ ಅಂತ ಹೇಳಿ, ಅದರಲ್ಲೂ ವಿಶೇಷವಾಗಿ ವಾಲ್ಮೀಕಿ ಸಮಾಜದ ಒಬ್ಬ ಮಗನಾಗಿ ಈ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಮ್ಮೆಲ್ಲರ ಪರವಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ಮೊದಲನೇದು, ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಎಸ್ಟಿಗಳಿದ್ದಾರೆ. ಸುಮಾರು 1.25 ಲಕ್ಷ ಜನ, 1,25,00,000 ಜನ ಎಸ್ಸಿಗಳಿದ್ದಾರೆ. ಹಾಗೆ ಸುಮಾರು 2,25,00,000 OBCಗಳಿದ್ದಾರೆ. ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪ್ರಾರಂಭದಲ್ಲಿ SC/ST ಆರ್ಡರ್ ಆದಂತ 1950 ಆರ್ಡರ್ ಸಮಯದಲ್ಲಿ 0.8% ಮಾತ್ರ ST ಇದ್ದಂಥದ್ದು. ಆದರೆ 19th ಏಪ್ರಿಲ್ 1991 ಯಾವಾಗ ಪರ್ಯಾಯ ಪದಗಳನ್ನ ಸೇರಿಸಿದ ಮೇಲೆ, ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳನ್ನ ನಾನು ಮತ್ತು ಸನ್ಮಾನ್ಯ ವೀರಣ್ಣ ಅವರು ಹೋರಾಟಗಳ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು, ಚಂದ್ರಶೇಖರ್ ಅವರು, ಅಂತಿಮವಾಗಿ ನರಸಿಂಹರಾಯರ ಕಾರಣದಿಂದ ಆರ್ಡಿನೆನ್ಸ್ ಅನ್ನ ಕಾನೂನು ಮಾಡಿದಂತ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ST ಪಾಪ್ಯುಲೇಷನ್ 6.95 ಈಗ ಆಸ್ ಆನ್ ಟುಡೇ. ಇದರ ಜೊತೆಗೆ ಅನೇಕರು ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು more than 7% ಇವತ್ತು ST ಆಗಿದ್ದಾರೆ. ST ಹಾಗೆ SC ಪಾಪ್ಯುಲೇಷನ್ ಇವತ್ತು 2011ರ ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ ರಾಜ್ಯದಲ್ಲಿ 17.1%. ಈ 17.1% ಇರತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 1,25,00,000ಕ್ಕೂ ಹೆಚ್ಚು ಅವರಿದ್ದಾರೆ. ಸೊ ಈ ಕಾರಣಗಳಿಂದ ಏನು ಜನಸಂಖ್ಯೆಗೆ ಅನುಗುಣವಾಗಿ ಕೇಂದ್ರದಲ್ಲಿ 2004-05ರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಪೊಲಿಟಿಕಲಿ ಇವನ್ ಕರ್ನಾಟಕದಲ್ಲಿ ಅಸೆಂಬ್ಲಿಗೆ, ಪಾರ್ಲಿಮೆಂಟ್ಗೆ, ಲೋಕಲ್ ಅಥಾರಿಟೀಸ್ಗೆ SCಗಳಿಗೆ STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ಏನು 2 ರಿಸರ್ವ್ ಇದ್ದಂಥದ್ದು 15 ಅಸೆಂಬ್ಲಿ ಸೀಟ್ಸ್ ರಿಸರ್ವ್ ಆಗಿದ್ದು, 1 STಗೆ ರಿಸರ್ವ್ ಇಲ್ಲದೆ ಇರುವಂತ ಪಾರ್ಲಿಮೆಂಟ್ ಅನ್ನ 2 ರಿಸರ್ವ್ ಆಯಿತು. ಹಾಗೆ SCಗೆ 31 ಇದ್ದನ್ನ 36 ಆಯಿತು ಅಸೆಂಬ್ಲಿಗೆ. ಹಾಗೆ ಪಾರ್ಲಿಮೆಂಟ್ಗೆ 5 ಆಗಿರ್ತಕ್ಕಂಥದನ್ನ ನಾವು ನೋಡಬಹುದು. ನಾನು ಎಲಾಬರೇಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗೆ 2013ರಲ್ಲಿ SCP TSP ಹಣ ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ ಅಲ್ಲಿ ಅಲೋಕೇಟ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕಾನೂನನ್ನ ತಂದಿದ್ದಾರೆ. ಟೋಟಲ್ ಬಡ್ಜೆಟ್ ಅಲ್ಲಿ 50% ಪ್ಲಾನ್ ಸೈಜ್ ಇದ್ರೆ, ಈಗ 4,48,000 ಕೋಟಿ ಅಷ್ಟು ಏನು ಬಡ್ಜೆಟ್ ಇದೆ, ಅದರಲ್ಲಿ 2 ಲಕ್ಷ ಅಂದ್ರೂ 2 ಲಕ್ಷ ಕೋಟಿ ಅಂದ್ರೂ ಸಹ STಗಳಿಗೆ ಸುಮಾರು 14,000 ಕೋಟಿ ಒಂದು ವರ್ಷಕ್ಕೆ ಸಿಗಬೇಕು. ಹಾಗೆ SCಗಳಿಗೆ ಸುಮಾರು
34-35 ಸಾವಿರ ಕೋಟಿ ಸಿಗಬೇಕು ಅಂತೇಳಿ ಕಾನೂನು ಮಾಡಿದ್ದಾರೆ. ಆದರೆ ಶಿಕ್ಷಣದಲ್ಲಿ ನಾನು ಆರ್ಟಿಕಲ್ 332 to 342 ಸಂವಿಧಾನದ ಆರ್ಟಿಕಲ್ 332 ಇಂದ ಹಿಡಿದು 342 ಮಧ್ಯೆ ಬರತಕ್ಕಂಥ ಇನ್ಕ್ಲೂಡಿಂಗ್ ಮಹಿಳಾ ರಿಸರ್ವೇಶನ್ ಅನ್ನ ಅದರಲ್ಲಿದೆ. ಇಲ್ಲಿ ಎಲ್ಲಾ ಕಡೆನೂ ಹೇಳ್ತಾರೆ ದೇರ್ ಶಾಲ್ ಬಿ ಎ ರಿಸರ್ವೇಶನ್ ಫಾರ್ SC and ST ಪ್ರಪೋರ್ಷನೇಟ್ ಟು ದೇರ್ ಪಾಪ್ಯುಲೇಷನ್ ಅಂತ ಹೇಳಿ. ಹಾಗೆ ಆರ್ಟಿಕಲ್ 15 and 16 ಅಲ್ಲಿ ಎಜುಕೇಶನ್ ಮತ್ತು ಶಿಕ್ಷಣಕ್ಕೆ ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಅಷ್ಟೇ ಅಲ್ಲ, ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಹ್ಯಾಸ್ ಟು ಬಿ ಗಿವನ್ ಅಂತ ಹೇಳಿ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 19th ಏಪ್ರಿಲ್ 1991 ಇಂದ ರಾಜ್ಯದಲ್ಲಿ ವಿಧಾನಮಂಡಲದಲ್ಲಿ ಮತ್ತು ವಿಧಾನಮಂಡಲದ ಹೊರಗಡೆ ಮಾಡಿದಂತ ಹೋರಾಟಗಳ ಹಿನ್ನೆಲೆಯಲ್ಲಿ 2022ರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವರದಿ, ಜಸ್ಟಿಸ್ ಸುಭಾಷ್ ಆದಿ ಅವರ ವರದಿಯ ಆಧಾರದ ಹಿನ್ನೆಲೆಯಲ್ಲಿ ಮೀಸಲಾತಿಯ ಪ್ರಮಾಣವನ್ನ 50ರ ಬದಲು ಏನು ಇಂದಿರಾ ಸಹಾನಿಸ್ ಕೇಸಲ್ಲಿ 50% ಇರಬೇಕು, ಆದರೆ ಇಂದಿರಾ ಸಹಾನಿಸ್ ಕೇಸಲ್ಲೇನೆ ಫುಲ್ ಬೆಂಚ್ 9 ಜಡ್ಜಸ್ ಜಡ್ಜ್ಮೆಂಟ್ ಅಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಎಲ್ಲಿ ಯಾವುದಾದರೂ ಸಮಾಜಕ್ಕೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಎಂಪಿರಿಕಲ್ ಡಾಟಾ ಆಧಾರದ ಹಿನ್ನೆಲೆಯಲ್ಲಿ ಕಾರಣಗಳನ್ನ ನೀಡಿ ರಿಸರ್ವೇಶನ್ ಅನ್ನ 50ಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರ ಆದೇಶದಲ್ಲಿ ಇದೆ. ಆ ಆದೇಶದ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಈಗಾಗಲೇ ತಮಿಳುನಾಡು 69% ಮೀಸಲಾತಿಯನ್ನ ಮಾಡಿದ್ದಾರೆ. 50ರ ಬದಲು 69% ಮೀಸಲಾತಿಯನ್ನ ಮಾಡಿದ್ದಾರೆ. ಸೊ ಆ ಮೀಸಲಾತಿಯನ್ನ 9 ಶೆಡ್ಯೂಲ್ಗೆ ಸುಮಾರು 350ಕ್ಕೂ ಹೆಚ್ಚು ಈ ರೀತಿಯ ಸೋಷಿಯಲ್ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳನ್ನ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಿದ್ರೆ ನ್ಯಾಯಾಲಯಗಳು ಅದನ್ನ ಸ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ರ ಕಾನೂನ ಅರಿವಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಈ ರಿಸರ್ವೇಶನ್ ಪಾಲಿಸಿಯನ್ನ ಕಾನೂನನ್ನ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಲಾಗಿದೆ. ಸೊ ಈಗಿರಬೇಕಾದ್ರೆ ನಾವುಗಳು ಸಹ ರಾಜ್ಯ ಸರ್ಕಾರ ನಮ್ಮಗಳೆಲ್ಲರ ಒತ್ತಾಯದ ಹಿನ್ನೆಲೆಯಲ್ಲಿ 2022ರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಎಲ್ಲ ಪಕ್ಷಗಳ ಯುನಾನಿಮಿಟಿಯಿಂದ ಈ SC ST ವರ್ಗಕ್ಕೆ ರಿಸರ್ವೇಶನ್ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಅಲ್ಲಿ ರಾಜ್ಯ ಸರ್ಕಾರದ ಎಂಪ್ಲಾಯ್ಮೆಂಟ್ ಅಂಡ್ ಎಜುಕೇಶನ್ ಅಲ್ಲಿ SCಗಳಿಗೆ 15ರ ಬದಲು 17%, STಗಳಿಗೆ 3ರ ಬದಲು 7% ಮೀಸಲಾತಿಯನ್ನ ಮತ್ತು OBCಗಳಿಗೆ 32, ಒಟ್ಟು 56% ಮೀಸಲಾತಿಯ ಕಾನೂನನ್ನ ಮಾಡಲಾಗಿದೆ. ನಾವು ಕಾನೂನು ಮಾಡಿದ ದಿವಸನೇ ನಾನೇ ಹೇಳಿದೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಮತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರಿಗೆ, ದಯಮಾಡಿ ಇದು ಉಳಿಯೋದಿಲ್ಲ, ಉಳಿಬೇಕು ಅನ್ನೋ ಆಗಿದ್ರೆ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ರು. ಆ ಒತ್ತಾಯದ ಹಿನ್ನೆಲೆಯಲ್ಲಿ ನಿಮ್ಗೆ ಬಹುಶಃ ಲೆಟರ್ ಸಿಕ್ಕಿರಬಹುದು ಅಂತ ಕಾಣುತ್ತೆ ನಿಮ್ಮ ಕೈಗೆ. ನೋಡಿ, ಆನ್ 23rd March 2023 23rd March 2023 ರಾಜ್ಯ ಸರ್ಕಾರದ ಅಂದಿನ ಚೀಫ್ ಸೆಕ್ರೆಟರಿ ಅವರು ಪತ್ರ ಬರೀತಾರೆ. ಈ ಕಾನೂನನ್ನ ಏನು ಹೇಳ್ತಾರೆ, ಟು ಇನ್ಕ್ಲೂಡ್ ಕರ್ನಾಟಕ ಆಕ್ಟ್ ನಂಬರ್ 1 of 2023, ದ ಕರ್ನಾಟಕ SC and ST ರಿಸರ್ವೇಶನ್ ಆಫ್ seats in education institutions and of appointments or posts in the services under the State Act 2022. So idana last sentence alli service under the State Act for inclusion in Schedule 9 of the Constitution of India in accordance with the
ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಬರೀತಾರೆ. ಸೊ ಇದರ ಮೇಲೆ ಕೇಂದ್ರ ಸರ್ಕಾರ ಪಾಪ ಪ್ರಧಾನಮಂತ್ರಿಗಳು ಮೋದಿಯವರು ಗುಲ್ಬರ್ಗಾಗ್ ಬಂದು ಹೇಳ್ತಾರೆ, ಬೆಸ್ಸ ಸಮಾಜದವರನ್ನ ಎಸ್ ಟಿ ಮಾಡ್ತೇವೆ, ಕೋಳಿ ಸಮಾಜದವರನ್ನ. ಇನ್ನೊಂದು ಕಡೆ ಹೋಗ್ತಾರೆ ಕುರುಬರನ್ನ ಎಸ್ ಟಿ ಮಾಡ್ತೇವೆ, ಇನ್ನೊಂದು ಕಡೆ ಹೇಳ್ತಾರೆ ಗೊಲ್ಲರನ್ನ ಎಸ್ ಟಿ ಮಾಡ್ತೇವೆ ಅಂತ ಹೇಳಿ. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಮೀಸಲಾತಿ ಯಾರಪ್ಪನ ಸ್ವತ್ತಲ್ಲ, ಭಿಕ್ಷೇನೂ ಅಲ್ಲ. ಯಾರೆಲ್ಲ ಅರ್ಹರಿದ್ದಾರೆ, ಕುರುಬರ ಅರ್ಹ ಇದ್ರೆ ಅವರು ಎಸ್ ಟಿ ಆಗಲಿ, ಗೊಲ್ಲರಿಗೆ ಅರ್ಹತೆ ಇದ್ರೆ ಅವರು ಎಸ್ ಟಿ ಆಗಲಿ, ಕೋಳಿ ಸಮಾಜದವರಿಗೆ ಅರ್ಹತೆ ಇದ್ರೆ ಅವರು ಎಸ್ ಟಿ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ 2 ಕಂಡೀಷನ್. ಯಾವುದೇ ಸಮಾಜ ಎಸ್ ಸಿ ಅಥವಾ ಎಸ್ ಟಿ ಆಗಬೇಕಾದ್ರೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಎರಡನೇದು, ಆ ಸಮಾಜಗಳನ್ನ ಎಸ್ ಸಿಗೋ ಎಸ್ ಟಿಗೋ ಸೇರಿಸಬೇಕಾದ್ರೆ ಅವ್ರು ಯಾವ ವರ್ಗದಲ್ಲಿ ಬಿಟ್ಟು ಬರ್ತಾರೋ ಅಷ್ಟು ಮೀಸಲಾತಿಯನ್ನ ಈ ಎಸ್ ಟಿಗೆ ಅಥವಾ ಎಸ್ ಸಿಗೆ ತರಬೇಕು. ಎಸ್ ಸಿಗೆ ಸೇರಿದ್ರೆ ಎಸ್ ಸಿಗೆ, ಎಸ್ ಟಿಗೆ ಸೇರಿದ್ರೆ ಎಸ್ ಟಿ. ದೀಸ್ ಆರ್ ದ 2 ಕಂಡೀಷನ್. ಯಾರು ಸಹ ಯಾವುದೇ ಸಮಾಜದ ವಿರುದ್ಧ ನಾವು ಯಾರು ಸಹ ಇಲ್ಲ, ಇದು ಸ್ಪಷ್ಟ. ಸೊ ಹಾಗಾಗಿ ನಾನು ಈಗ ಸನ್ಮಾನ್ಯ ಮೋದಿ ಅವರಿಗೆ ರಾಜ್ಯ ಸರ್ಕಾರ, ಅದರಲ್ಲೂ ಅವರದೇ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇರಬೇಕಾದ್ರೆ ಪತ್ರ ಬರೆದ್ರೆ ನೋಡಿ, 11th May 2023 ವಾಪಸ್ ಪತ್ರ ಬರೀತಾರೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಕಾರ್ಯದರ್ಶಿ. ಇದು ನಮಗೆ ಬರೋದಿಲ್ಲ, ಟ್ರೈಬಲ್ಸ್ಗೆ ಬರುತ್ತೆ, ಅವರನ್ನ ಅಪ್ರೋಚ್ ಮಾಡಿ. ಇನ್ನೊಂದು ಸೋಷಿಯಲ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ, ಅದನ್ನ ಅಪ್ರೋಚ್ ಮಾಡಿ ಅಂತ ಹೇಳಿ ವಾಪಸ್ ಪತ್ರ ಬರೀತಾರೆ. ಸೊ ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ 2022, 2023, 2024, 2025 ಎಲ್ಲ ಮಕ್ಕಳು ಸಹ MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಲಾ ಇರ್ಬೋದು, ಇದೆಲ್ಲದರಲ್ಲೂ ಸಹ ರಿಸರ್ವೇಶನ್ 7% ಎಸ್ ಟಿಗಳಿಗೆ, 17% ಎಸ್ ಟಿಗಳಿಗೆ ತೆಗೆದುಕೊಂಡು ಇವತ್ತು ಅಡ್ಮಿಷನ್ಸ್ ಆಗಿದ್ದಾರೆ. ಆದರೆ ಬೇರೆ ಕಾರಣಾಂತರಗಳಿಂದ 3 ಪಿಟಿಷನ್ಸ್ ಅನ್ನ, ಒಂದು KIT ನಲ್ಲಿ ಮತ್ತು 2 ಹೈಕೋರ್ಟ್ ನಲ್ಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾನೂನನ್ನ ಇವತ್ತು ಸ್ಟೇ ಮಾಡಿದ್ದಾರೆ. ಇದರ ಪರಿಣಾಮ ಕೇಂದ್ರ ಸರ್ಕಾರ 9th ಶೆಡ್ಯೂಲ್ಗೆ ಸೇರಿಸಿದ್ರೆ ಸ್ಟೇ ಆಗುವ ಪ್ರಶ್ನೆ ಇರ್ತಾ ಇರಲಿಲ್ಲ. ಸೊ ಇವತ್ತೇನಾಗಿದೆ, ಈ 56% ರಿಸರ್ವೇಶನ್ ಸ್ಟೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದವರು ಆ ಸ್ಟೇಯನ್ನ ವೆಕೇಟ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದೆ. ನೋಡಿ, ಅನ್ಫಾರ್ಚುನೇಟ್ಲಿ ಮೊನ್ನೆ ಒಂದು ಪತ್ರ ಬರೀತಾರೆ 20th January 2026. ನಾನು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದ ಮೇಲೆ ಬೆಳಗಾಂ ಸೆಷನ್ ಅಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಈ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸುವಂತದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು, ಕ್ರಮ ಜರುಗಿಸಬೇಕು ಅಂತೇಳಿ ಡಿಸೆಂಬರ್ ಅಲ್ಲಿ ನಾನು ಅವರಿಗೆ ಒತ್ತಾಯ ಮಾಡ್ತಾನೆ ಬಂದಿದ್ದೇನೆ. ನಾವು ಸುಮ್ಮನೆ ಇದ್ರೆ ಏನೂ ಆಗೋದಿಲ್ಲ. ತಾಯಿನೇ ಮಗು 10 ಹಾಲು ಕೇಳ್ತಾ ಇದ್ರೆ ಕೊಡೋದಿಲ್ಲ. ಸೊ ಹಾಗಾಗಿ ದಯಮಾಡಿ ಒಂದು ಡೆಲಿಗೇಷನ್ ಅನ್ನ ಕೊಂಡೊಯ್ದು ಪ್ರಧಾನಮಂತ್ರಿಗಳ ಮೇಲೆ, ವಿರೋಧ ಪಕ್ಷದ ನಾಯಕರುಗಳ ಮೇಲೆ, ವಿವಿಧ ರಾಜಕೀಯ ಪಕ್ಷಗಳ ಅಧ್ಯಕ್ಷರ ಮೇಲೆ ಒತ್ತಡವನ್ನ ತರಬೇಕು ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಹೋಗೋಣ ಕಣೆಯ, ಸೆಷನ್ಸ್ ಆದ್ಮೇಲೆ ಹೋಗೋಣ, ಬೈ ಎಲೆಕ್ಷನ್ ಆದ್ಮೇಲೆ ಹೋಗೋಣ ಅಂತೇಳಿ ಕಾಲಹರಣ ನಡೀತಾ ಇದೆ. ನಾನು ಇರುವಂತ ಫ್ಯಾಕ್ಟ್ಸ್ ಅನ್ನ ಹೇಳಲಿಕ್ಕೆ ಬಯಸ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.